ಹಾಯ್, ನಾನು ನಿಮ್ಮ ರಾಧಾ ಪರಮೇಶ್. ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವ್ಲಾಗ್. ನಿನ್ನೆ ಅಂದರೆ ಬುಧವಾರ ನಾವು ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಬೇಸಿಗೆ ರಜಾ ಇರೋದ್ರಿಂದ ಅವ್ರು ಎಲ್ಲಾದರೂ ಹೋಗೋಣ ಅಂತ ಇರ್ತಾರೆ. ಸೊ ಅವ್ರು ನಾವು ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೈವೇಯಲ್ಲಿರೋ ಒಂದು ಅನ್ನಪೂರ್ಣ ಟಿಫಿನ್ ಸ್ಟಾಲ್ ಅಂತೇಳಿ. ಸೊ ಅಲ್ಲಿ ಕ್ವಿಕ್ಕಾಗಿ ಒಂದು ಟಿಫಿನ್ ಮಾಡಿ ಬೇಗ ಹೊರಡೋಣ, ಟೈಮ್ ಆಗೋಗಿದೆ ಅಂದರೆ ಇವ್ರು ನೋಡಿ ಗಸಗಸೆ ಏನು ಕೇಳ್ತಾ ಇದ್ದಾರೆ. ಇದನ್ನು ತೊಗೊಂಡು ನಾವು ಹೊರಟಿದ್ದು, ನಾನು ನಿಮ್ಗೆ ಹೇಳಲೇ ಇಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನಿಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಎಸ್, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ತಾಯಿ ಚಾಮುಂಡೇಶ್ವರಿನ ನೋಡಿಕೊಂಡು ಆಮೇಲೆ ಝೂಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ತುಂಬ ಟೈಮ್ ಆಗೋಗಿದ್ದರಿಂದ ಮೊದಲು ಝೂಗೆ ಹೋಗ್ಬಿಡೋಣ, ಆಮೇಲೆ ಸಂಜೆ ದರ್ಶನ ಮಾಡೋಣ ಅಂತ ಹೇಳಿ ಮೊದಲು ಝೂಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಆಯಿತು, ಈಗ ನೋಡಿ ಎಂಟ್ರಿ ಆಗ್ತಾಯಿದೆ. ಸೊ ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿದ್ದಾರೆ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ. ಎಲ್ಲರೂ ನೋಡಿ ಬುಧವಾರ ಆಗಿರೋದ್ರಿಂದ ತುಂಬ ರಶ್ ಇಲ್ಲ. ಸೊ ಆರಾಮಾಗಿ ನೋಡ್ಬೋದು ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ನಾನು ಮಕ್ಳುಗಳ ಜೊತೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಇದು ನೋಡಿ, ಈ ವಿಡಿಯೋ ಮಾಡೋದಕ್ಕೆ ಇಲ್ಲಾಂದ್ರೆ ಒಂದು ಅರ್ಧ ಗಂಟೆ ಆಯಿತು. ಬಟ್ ಕೊನೆಗೆ ನೋಡಿ ನಿಮಗೂ ಖುಷಿ ಆಗುತ್ತೆ, ನನಗಂತೂ ಸಖತ್ ಖುಷಿ ಆಯಿತು. ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನೋಡಿ. ಇದನ್ನ ನೋಡಿ, ಜನ ಝೂಗೆ ಪ್ರಾಣಿಗಳನ್ನ ನೋಡೋಕೆ ಬರ್ತಾರೋ ಅಥವಾ ಈ ಥರ ಹೆಸರು ಬರೆಯೋಕ್ಕೆ ಬರ್ತಾರೋ ಗೊತ್ತಾಗಲಿಲ್ಲ. ನಾನಂತೂ ಚೆನ್ನಾಗಿ ಬೈಕೊಂಡೆ. ಝೂ ಅಲ್ಲಿರೋ ಮರನೂ ಬಿಟ್ಟಿಲ್ವಲ್ಲ ಅಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ನೋಡಿ ಗೋರಿಲ್ಲ ಹತ್ರ. ಇದಂತೂ ಎಷ್ಟು ಹತ್ರದಲ್ಲಿತ್ತು ಅಂದರೆ ಮಕ್ಳಿಗೆ ಇದನ್ನು ಬಿಟ್ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ. ತುಂಬ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ತಿದ್ವಿ. ನಾನು ಇನ್ನೂ ಕೆಲವೊಂದು ಪ್ರಾಣಿಗಳ ಫೋಟೋಸ್ನ ಇಲ್ಲಿ ವೀಡಿಯೋಸ್ನ ಹಾಕಿಲ್ಲ, ಅದನ್ನು ಬೇರೆ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನೂ ತುಂಬ ಪ್ರಾಣಿಗಳನ್ನ ನೋಡಿದ್ದೀವಿ, ಫೋಟೋಸ್ ತಗೊಂಡಿದ್ದೀವಿ. ಸೊ ನಮ್ಮ ಮಕ್ಕಳಿಗಂತೂ ತುಂಬ ಖುಷಿಯಾಗಿದೆ ಈ ಫೋಟೋಗಳು, ವಿಡಿಯೋ ಪ್ರಾಣಿಗಳನ್ನೆಲ್ಲ ನೋಡಿ. ಇದು ನೋಡಿ, ಆನೆ ಕೂಡ ತುಂಬ ಹತ್ತಿರದಲ್ಲಿತ್ತು. ಮಕ್ಕಳಂತೂ ಕೂಗಿದ್ದೆ ಅದನ್ನು. ಇದು ನೋಡಿ, ಯಪ್ಪ ನನಗಂತೂ ಇದು ನೋಡೋಷ್ಟರಲ್ಲಿ ಮೈ ಜುಮ್ ಅನ್ನಿಸ್ಬಿಟ್ಟಿತ್ತು. ಆದರೆ ಮಕ್ಕಳು ಸಖತ್ ಕ್ಯೂರಿಯಾಸಿಟಿಯಿಂದ ಪಿಲಿ ಅಂತ ನೋಡ್ತಾಯಿದ್ರು ಅಲ್ಲಿರೋರು ಎಲ್ಲರೂ ಕೂಡ. ಇದು ನೋಡಿ ಪಾಪ, ಅದಕ್ಕೆ ನಾನೇ ಊಟ ಅಂತ ಗೊತ್ತಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಅದ್ರ ಪಕ್ಕದಲ್ಲೇ ಆಟ ಆಡ್ತಾ ಇದೆ, ಪಾಪ ಅನ್ನಿಸ್ತು. ನಾವಂತೂ ಮೈಸೂರಿಗೆ ಬರೋದಕ್ಕೆ ಈ ಸ್ನೇಕ್ ಸೆಕ್ಷನ್ ಕಾರಣ. ಯಾಕಂದರೆ ತುಂಬ ಹತ್ತಿರದಿಂದ ಮಕ್ಕಳುಗಳಿಗೆ ತೋರಿಸ್ಬೋದು, ನಾವು ಕೂಡ ನೋಡ್ಬೋದು. ತುಂಬ ವಿಚಿತ್ರವಾಗಿರುತ್ತೆ ಹಾವುಗಳು. ಸೊ ಕೊನೆಗೆ ಹಾವು, ಪ್ರಾಣಿ, ಪಕ್ಷಿ, ಮರ ಎಲ್ಲ ನೋಡಿದ್ದಾಯಿತು. ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾಯಿತು. ಕೊನೆಗೆ ಎಲ್ಲರೂ ಅಭಿಪ್ರಾಯ ಕೇಳೋಣ ಬನ್ನಿ. ಹೇಗೆ ಅನಿಸ್ತು? ಏನೇನು ಇಷ್ಟ ಆಯಿತು? ಏನು ಇಷ್ಟ ಆಗಿಲ್ವಾ? ಆರ್ಯನ್ ನಿನಗೆ? ಝೂ ಎಲ್ಲ ನೋಡಿದಾದ್ಮೇಲೆ ನಾವು ಹೊರಟಿದ್ದು ತಾಯಿ ಚಾಮುಂಡೇಶ್ವರಿನ ನೋಡೋಕ್ಕೆ. ನಾನಂತೂ ಸಖತ್ ಖುಷಿಯಾಗಿದ್ದೀನಿ ತಾಯಿ ನೋಡಬೇಕು ಅಂತ. ತುಂಬ ರಶ್ ಏನು ಇರಲಿಲ್ಲ, ಬಿಡೋ ದಿವಸನೇ ಆಗಿದ್ದರಿಂದ ಬೇಗ ದರ್ಶನವೇ ಆಯಿತು. ಆ್ಯಂಡ್ ಫೋಟೋಸು, ಮಕ್ಕಳಿಗೆ ಫೋಟೋ ತೆಗೆದ್ವಿ. ಅದನ್ನೆಲ್ಲ ಮುಗಿಸಿ ನಾವು ಹೋಗಿದ್ದು ನಾನು ತುಂಬ ದಿವಸದಿಂದ ಕಾಯ್ತಿದ್ದಂಥ ಹನುಮಂತು ಪಲಾವ್ಗೆ. ನನಗಂತೂ ಟೇಸ್ಟ್ ಸಖತ್ ಇಷ್ಟ ಆಯಿತು. ನಾವು ಹೊರಟಾಗ ಟೈಮ್ ಬೇರೆ ಆಗೋಗಿತ್ತು. ಸೊ ಬೇಗ ತಿಂದು ಮುಗಿಸಿ ನಾವು ಬೆಂಗಳೂರು ಕಡೆ ಬರಬೇಕಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.